ವೈಶಾಖ ಮಾಸ ಅಂದರೆ ಚೈತ್ರ ವೈಶಾಖದ ಮಾಸದ್ವಯದ ಮುಖ್ಯ ಧರ್ಮ ಪ್ರಭಾ ಅಂತ. ಪ್ರಕರ್ಷೇಣ ಪೀಯತೆ ಅನೇನ ಆಚಾರ್ಯೇಣ ಮಯಾಚ ಪಾನಕ ನೀರು ಮಜ್ಜಿಗೆ ಪ್ರಭಾ ಶಬ್ದದ ಅರ್ಥ ಸಂಸ್ಕೃತದಲ್ಲಿ ಹೇಳಿದಂತೆ ಏನು ಬಹಳ ನೀರಡಿಕೆ ಆಗತಕ್ಕಂಥವರಿಗೆ ನೀರಡಿಕೆ ಕೊಡಬೇಕು. ಅಂದರೆ ಶಮನ ಆಗುವ ಪಿಪಾಸ ಯಾರಿದೆಯೋ ಅವರಿಗೆ ಆ ದಾಹ ಶಮನ ಮಾಡುವ ವಸ್ತುಗಳನ್ನು ದಾನ ಮಾಡಬೇಕು. ಇದು ದೊಡ್ಡ ಧರ್ಮ. ಆ ಧರ್ಮದ ಹಿನ್ನೆಲೆಯಲ್ಲಿ ದೇವರ ಅನುಗ್ರಹದಿಂದ ಈ ವೈಶಾಖ ಮಾಸದ ಪ್ರಾರಂಭ ದ್ವಿತೀಯ ಇವತ್ತು ನಿನ್ನೆ ಭಾಗ್ಯ ಆದರೂ ಇವತ್ತಿಂದ ಎಲ್ಲ ಮುಹೂರ್ತಗಳು ಪ್ರಾರಂಭವಾಗ್ತಾ ಇದೆ. ತಿಂಗಳಿಗೆ ಒಮ್ಮೆ ನಮ್ಮ ರವಿರಾವ್ ಅವರ ಸಮೂಹದವರು ಬಂದು ಇಲ್ಲಿ ಸುಮಧ್ವ ವಿಜಯ ಪಾರಾಯಣ ಮಾಡ್ತಾರೆ. ಇವತ್ತು ನಮ್ಮ ದೇವಸ್ಥಾನದಲ್ಲಿ ಪಾರಾಯಣ ಮಾಡುವ ಶ್ರೀ ವೈಷ್ಣವರು ವಿಷ್ಣು ಸಹಸ್ರನಾಮ ಪಾರಾಯಣಕ್ಕೆ ಬಂದಿದ್ದಾರೆ. ಅಂದರೆ ಹರಿವಾಯು ಗುರುಗಳು ನಮ್ಮ ಮಧ್ವಾಚಾರ್ಯರ ವಿಶೇಷವಾದ ಸಿದ್ಧಾಂತ 3 ಜನರ ಅನುಗ್ರಹವೂ ಬೇಕು. ಗುರುಗಳ ಅನುಗ್ರಹ ಇದ್ದರೆ ಮಾತ್ರ ವಾಯುದೇವರು ಒಲಿತಾರೆ, ವಾಯುದೇವರು ಒಲಿದರೆ ಮಾತ್ರ ದೇವರು ಒಲಿತಾರೆ. ದೇವರು ಒಲಿಬೇಕಾದ್ರೆ ವಾಯುದೇವರ ಅನುಗ್ರಹ ಬೇಕು, ವಾಯುದೇವರ ಅನುಗ್ರಹ ಬೇಕಾದರೆ ಗುರುಗಳ ಅನುಗ್ರಹ ಬೇಕು. ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದ ವಿಗ್ರಹನ್ ದ್ವಿತಿ ಕೃಷ್ಣ ಅಂತ ಉತ್ತಮ ಪಾರಾಯಣವನ್ನು ಏನು ನಿಷ್ಕಾಮ್ಯವಾಗಿ ಮಾಡ್ತಾರೆ. ಭಗವದ್ಗೀತೆಯಲ್ಲಿ ಏನು ನಿಷ್ಕಾಮ್ಯ ಹೇಳಿದ್ದಾರೆ ಭಗವಂತ. ನಮ್ಮ ಈ ಪಾರಾಯಣ ಸಮಿತಿಯವರಲ್ಲಿ ನೋಡಬಹುದು. ದುಡ್ಡು ಬೇಡ, ಏನು ಬೇಡ, ನಮಗೆ ಅವಕಾಶ ಕೊಡಲಿ ಅಂತ ಆ ಅವಕಾಶ ಮಾತ್ರ ತಗೊಂಡು ನೀವೆಲ್ಲ ಪಾರಾಯಣ ಮಾಡ್ತಾ ಇದ್ದೀರಿ. ವಿಷ್ಣು ಸಹಸ್ರನಾಮ ಕ್ಯಾನ್ಸರನ್ನು ಪರಿಹಾರ ಮಾಡುವ ಶಕ್ತಿ ಇರುವ ಒಂದು ದೊಡ್ಡ ಮಂತ್ರ. ಮಹಾಭಾರತದ ದೊಡ್ಡ 2 ರತ್ನಗಳು ಮಹಾಭಾರತದಲ್ಲಿ, ಒಂದು ಭಗವದ್ಗೀತಾ, ಒಂದು ವಿಷ್ಣು ಸಹಸ್ರನಾಮ. ಈ ಭಗವದ್ಗೀತಾ ಹಿಂದೂ ಮತಕ್ಕೆ ಮಾತ್ರ ಸೇರಿದ್ದಲ್ಲ, ಇಡೀ ಪ್ರಪಂಚದಲ್ಲಿರುವ ಎಲ್ಲ ಮತದವರು ಇದನ್ನು ಅರ್ಥ ಮಾಡಿದ್ರೆ ಅವರಿಗೂ ಮನೋವ್ಯಾಧಿ ಶಿರೋವ್ಯಾಧಿ ಎಲ್ಲ ಪರಿಹಾರ.